ವೆಲ್ಕಮ್ ಬ್ಯಾಕ್. ಇವತ್ತು ಈಸಿಯಾಗಿ ಒಂದು ಚಿಕನ್ ಫ್ರೈ ರೆಸಿಪಿ ತೋರಿಸಿದ್ದೀನಿ. ಅದಕ್ಕೆ 3/4 kg ಚಿಕನ್ ತೊಗೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿ, ಈರುಳ್ಳಿ 2, ಒಂದು ಸಣ್ಣಕ್ಕೆ ಹಚ್ಕೋಬೇಕು, ಇನ್ನೊಂದು ದೊಡ್ಡಕ್ಕೆ ಹಚ್ಕೋಬೇಕು, ಕೊತ್ತಂಬರಿ ಮತ್ತು ಮಸಾಲೆ ಪುಡಿ, ಚಿಲ್ಲಿ ಪೌಡರ್, ಅರಿಶಿನ. ಇಷ್ಟು ಇಂಗ್ರೀಡಿಯೆಂಟ್ಸಲ್ಲೇ ಒಂದು ಸೂಪರ್ ಆಗಿರುವಂತಹ ಒಂದು ಚಿಕನ್ ಫ್ರೈ ರೆಸಿಪಿನ ತೋರಿಸ್ತಿದ್ದೀನಿ. ಈಗ ಫಸ್ಟಿಗೆ ಬೆಳ್ಳುಳ್ಳಿ ಮಾತ್ರ ಪೇಸ್ಟ್ ಮಾಡ್ಕೋಬೇಕು. ಈ ರೀತಿ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಸಪ್ರೇಟ್ ತೊಗೋಬೇಕು. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಈಗ ನಾವೇನು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಅರಿಶಿನ ಹಾಕ್ಕೊಳ್ಳೋಣ. ಈಗ ಬೆಳ್ಳುಳ್ಳಿ ಪೇಸ್ಟ್ ನಾವೇನು ಪೇಸ್ಟ್ ಮಾಡ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಳ್ಳೋಣ ಎಣ್ಣೆಗೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಜಾಸ್ತಿ ಮಸಾಲೆ ಇರೋಲ್ಲ, ಲೈಟಾಗಿ ಮಸಾಲೆ ಇಷ್ಟಪಡೋರು ಇದನ್ನು ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. 2 ಥರ ಹಚ್ಕೋಬೇಕು ಈರುಳ್ಳಿ. ಒಂದು ಈರುಳ್ಳಿ ಸಣ್ಣಕ್ಕೆ ಹಚ್ಕೊಳ್ಳಿ, ಇನ್ನೊಂದು ಸ್ವಲ್ಪ ಮೀಡಿಯಮಾಗಿ ಹಚ್ಕೋಬೇಕು. ನಾವೇನು ಸಣ್ಣಕ್ಕೆ ಹಚ್ಕೊಂಡಿದ್ವಿ ಅದನ್ನು ಈಗ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಫ್ರೈ ಆಗಿದೆ ಈರುಳ್ಳಿ. ಈ ರೀತಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇದಕ್ಕೆ, ಚಕ್ಕೆ ಲವಂಗ ಏನೂ ಯೂಸ್ ಮಾಡಲ್ಲ. ಇಷ್ಟು ಐಟಮ್ಸಲ್ಲೇ ಒಂದು ಫ್ರೈ ಮಾಡ್ತಿದ್ದೀನಿ. ಈ ರೀತಿ ಫ್ರೈ ಆಗಿದೆ. ಈಗ ನಾವೇನು 3/4 kg ಚಿಕನ್ ತೊಗೊಂಡಿದ್ವಿ ಅದನ್ನು ನೀಟಾಗಿ ವಾಶ್ ಮಾಡ್ಕೊಂಡು ಅರಿಶಿನ ಹಾಕಿ ಹಾಕ್ಕೊಳ್ಳೋಣ. ಸ್ವಲ್ಪ ಒಂದು 5ರಿಂದ 10 ನಿಮಿಷ ಇದು ಕುಕ್ ಆಗಲಿ. ಈ ರೀತಿ ಈಗ ಲಿಡ್ ಕ್ಲೋಸ್ ಮಾಡ್ಕೊಂಡು ಒಂದು 10 ನಿಮಿಷ ಬಿಡೋಣ. ಈ ರೀತಿ ಆಗಿರುತ್ತೆ. ಈಗ ನಾವೇನು ಪುಡಿ, ಮಸಾಲೆ ಪುಡಿ ಮತ್ತು ಚಿಲ್ಲಿ ಪೌಡರ್ 2 ಹಾಕೋದು, ನಾನು ಬೇರೆ ಏನೂ ಹಾಕಲ್ಲ. ಹಾಕಿ ಈ ಥರ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಡೋಣ. ಸ್ವಲ್ಪ ಕುಕ್ ಆಗಲಿ, ಮಸಾಲೆ ಎಲ್ಲ ಹಿಡ್ಕೋಬೇಕಲ್ವಾ ಚಿಕನ್ಗೆ. ಈ ರೀತಿ ತಿರ್ಗಿಸ್ಕೊಡ್ತಿರ್ಬೇಕು. ಈಗ ಒಂದು 10-15 ನಿಮಿಷ ಆದಮೇಲೆ ನಾವೇನು ದೊಡ್ಡಕ್ಕೆ ಕಟ್ ಮಾಡ್ಕೊಂಡಿದ್ವಿ ಆ ಈರುಳ್ಳಿನ ಹಾಕ್ಕೊಳ್ಳೋಣ. ಇದೇ ಟೇಸ್ಟ್ ಕೊಡೋದು. ಈಗ ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಎಣ್ಣೆ ಎಲ್ಲ ಬಿಟ್ಕೊಂಡು ನೀಟಾಗಿ ಕುಕ್ ಆಗಿದೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನೀಟಾಗಿ ಒಂದು ಮಿಕ್ಸ್ ಮಾಡಿ ಈ ರೀತಿ ಆಗಿದೆ. ನೀಟಾಗಿ ಕುಕ್ ಆಗಿದೆ. ನೀರೇನು ಆ್ಯಡ್ ಮಾಡ್ಕೋಬೇಡಿ. ನೀರೇನು ಹಾಕಿಲ್ಲ ಅಂದ್ರೇ ಚೆನ್ನಾಗಿರೋದು. ನೀರು ಹಾಕ್ಬೋದು ಸ್ವಲ್ಪ ಗ್ರೇವಿ ಬೇಕು ಅಂದರೆ. ಲಾಸ್ಟಿಗೆ ಸ್ವಲ್ಪ ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ನೋಡಿ ಈ ರೀತಿ ಇದೆ. ಈ ರೀತಿ ಆಗಿದೆ ಚಿಕನ್ ಫ್ರೈ. ಈಸಿ ಚಿಕನ್ ಫ್ರೈ. ಟ್ರೈ ಮಾಡಿ. ಥ್ಯಾಂಕ್ ಯು.